ಅಣ್ಣ ವಿತೌಟ್ ಗೇರ್ ಸೈಕಲ್ ಜಸ್ಟ್ 5000 ಇಂದ ಸ್ಟಾರ್ಟಿಂಗ್, ಗೇರ್ ಸೈಕಲ್ 10,000 ಇಂದ ಸ್ಟಾರ್ಟಿಂಗ್. ಗೇರ್ ಸೈಕಲ್ ನೋಡ್ಕೊಳ್ಳಿ ಎಲ್ಲ ಆಪ್ಷನ್ ಇದೆ ಅಣ್ಣ. ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ಬೈಕು, ಎಲೆಕ್ಟ್ರಿಕ್ ಸೈಕಲ್ ಎಲ್ಲ ಅವೈಲೇಬಲ್ ಇದೆ ಅಣ್ಣ. ಎಲ್ಲ ಸ್ಮಾರ್ಟ್ ಪ್ರಾಡಕ್ಟ್, ಲೇಟೆಸ್ಟ್ ಪ್ರಾಡಕ್ಟ್ ಅಣ್ಣ. 2 years old ಗೆ ಬೇಕಾ ಅದು ಇದೆ ಇಲ್ಲಿ ನೋಡಿ. 3 years old ಗೆ ಬೇಕಾ ಅಲ್ಲಿನೂ ಇದೆ. 5 years old ಇದೆ, 8 years old ಇದೆ ಅಣ್ಣ. ಪಿಂಕ್, ರೆಡ್, ಯೆಲ್ಲೋ, ಬ್ಲೂ ಯಾವ ಕಲರ್ ಬೇಕು, ಬ್ಲಾಕ್, ವೈಟ್ ಎಲ್ಲ ಕಲರ್ ಅವೈಲೇಬಲ್ ಇದೆ. ನಾನು ಕಾರಲ್ಲಿ ಸೈಕಲ್ ಹಾಕೊಳ್ಬಿಟ್ಟು ಹೋಗ್ಬೇಕಾ? ವೀಕ್ಲಿ ಒನ್ಸ್, ಮಂತ್ಲಿ ಟ್ವೈಸ್, ವರ್ಷಕ್ಕೆ 4 ಸತಿ ಯೂಸ್ ಮಾಡೋ ತರ ಸೈಕಲ್ ಅನ್ನ ರಸ್ಟ್ ಆಗಲ್ಲ, ಯಾವತ್ತೂ ರಸ್ಟ್ ಆಗಲ್ಲ. ಕ್ರೊಮಾಲಿ ಮೆಟೀರಿಯಲ್, ಈಸಿಲಿ ಟ್ರಾನ್ಸ್ಫರ್ ಆಗೋ ತರ ಸೈಕಲ್ ಬೇಕಾ? ವಿಸಿಟ್ ಮಾಡಿ ಅಣ್ಣ ಭಾರತ್ ಸೈಕಲ್ ಹಬ್. ನೋಡಿ ಅಣ್ಣ ಹೆಂಗಿದೆ ಸೈಕಲ್, ಪೂರ್ತಿ ಜಸ್ಟ್ ಇನ್ 3 steps ಫೋಲ್ಡ್ ಐತನ. 4 ಗೋಡೆ ಮಧ್ಯದಲ್ಲಿ ಜಿಮ್ಮಲ್ಲಿ ಮಾಡಿ ಬೇಜಾರಾಗ್ತದ್ಯಾ? ಪುಟ ಅಪ್ಪ ಬಿಡ್ತಾ ಇರೋದು ನಿಮ್ಗೆ ಸ್ಕೂಲ್ಗೆ. ಇನ್ನ ಸ್ಕೂಲ್ ಬಸ್ಸಲ್ಲಿ ಹೋಗ್ತೀರಾ, ಆಟೋದಲ್ಲಿ ಹೋಗ್ತೀರಾ? ಮುಂಚೆ ಎಲ್ಲ ಜೀವನಕ್ಕೋಸ್ಕರ ಸೈಕಲ್ ಹೊಡಿಯೋರು ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ. ಬಟ್ ಇವಾಗ ಆರೋಗ್ಯಕ್ಕೋಸ್ಕರ ಸೈಕಲ್ ಹೊಡಿಯೋ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀವೇನಾದ್ರೂ ಆರೋಗ್ಯಕ್ಕೋಸ್ಕರ ಸೈಕಲ್ ಹೊಡಿಬೇಕಂತ ನೋಡ್ತಾ ಇದ್ರೆ ಇವತ್ತು ಒಳ್ಳೆ ಸೈಕಲ್ ಹಬ್ಗೆ ನಾನು ಬಂದಿದ್ದೀನಿ. ಹಾಗೆ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಸೈಕಲ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಬಟ್ ಇವಾಗಿರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮ್ಗೇನಾದರೂ ಸೈಕಲ್ ತುಳಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಫಿಟ್ನೆಸ್ಗೋಸ್ಕರನಾದರೂ ನೀವು ಸೈಕಲ್ ತುಳಿಬೋದು. ಯಾವ ಥರ ಅಂತ ಹೇಳಿದ್ರೆ, ನೀವೇನಾದರೂ ಆಫೀಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ಸೈಕಲ್ ತುಳ್ಕೊಂಡು ಆಫೀಸ್ಗೆ ಹೋಗ್ಬೋದು. ಇವಾಗ ಡೌಟ್ ಏನಪ್ಪ ಅಂತ ಹೇಳಿದ್ರೆ, ಸೈಕಲ್ ತುಳಿಬೇಕಾದ್ರೆ ಬೆವರು ಬರಲ್ವಾ ಅಂತ ಹೇಳ್ಬಿಟ್ಟು ಪಕ್ಕ ನಿಮ್ಮ ಡೌಟ್ ಇರುತ್ತೆ. ಆ ಥರ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವಾಗ ಎಲೆಕ್ಟ್ರಿಕ್ ಸೈಕಲ್ಗಳು ಬಂದಿದೆ, ನೋಡ್ತಿರ್ಬೋದು. ಇದು ಬ್ಯಾಟ್ರಿ, ಸೊ ಇದು ಬ್ಯಾಟ್ರಿ ಅಸಿಸ್ಟೆಡ್ ಈ ಮೋಟ್ರಾಡ್ ಅಂತ ಹೇಳ್ಬಿಟ್ಟು. ಸೊ ಇದು ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್ ಥರನೂ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು, ಪೆಡಲ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಪೆಡಲ್ ಅಸಿಸ್ಟು, ಕ್ರೂಸ್ ಮೋಡು, ಆ ಥರ ಸಾಕಷ್ಟು ಮೋಡ್ಸ್ ಕೂಡ ಇದರಲ್ಲಿ ಬರುತ್ತೆ. ಫಿಟ್ನೆಸ್ಗೋಸ್ಕರ ನೋಡೋರಿಗೆ ಈ ಸೈಕಲ್ಗಳು ಆರಾಮಾಗಿ ಯಾವಾಗ ಬೇಕಾದರೂ ತುಳಿಬೋದು. ಇನ್ನು ಏನಾದರೂ ನೀವು ಸ್ಕೂಲ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದೀರಾ, ಅವ್ರಿಗೊಂದು ಸೈಕಲ್ ಕೊಡಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಅದು ಕೂಡ ಸಿಗುವಂಥದ್ದು. ಅಥವಾ ನೀವೇ ಆಫೀಸ್ಗೆ ಹೋಗ್ಬೇಕಂದ್ರೂ ಕೂಡ ಸಿಗುತ್ತೆ. ಅಥವಾ ಫಿಟ್ನೆಸ್ಗೋಸ್ಕರ ಯಾವಾಗಲೂ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಸೈಕಲ್ನ ಯೂಸ್ ಮಾಡ್ಬೋದು. ಎಲ್ಲ ರೀತಿ ಸೈಕಲ್ಗಳು, ಇವನ್ ನೀವೇನಾದರೂ ಕಾಂಪ್ಯಾಕ್ಟ್ ಸೈಕಲ್ಗಳು ನೋಡ್ತಾ ಇದ್ರು ಕೂಡ ಇಲ್ಲಿ ಸಿಗುವಂಥದ್ದು. ಇವತ್ತು ನಾನು ಬಂದಿರೋದು ಕರ್ನಾಟಕದಲ್ಲೇ ಅತಿ ದೊಡ್ಡ ಸೈಕಲ್ ಹಬ್ಬು, ಭಾರತ್ ಸೈಕಲ್ ಹಬ್ ಅಂತ ಹೇಳ್ಬಿಟ್ಟು. ಇಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಗಳು ಕೂಡ ನಡೀತಾ ಇದೆ ಆ್ಯಂಡ್ ಎಕ್ಸ್ಚೇಂಜ್ ಬೋನಸ್ ಕೂಡ ಸಿಗುವಂಥದ್ದು. ಆಫರ್ಗಳು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸ್ಮಾರ್ಟ್ ವಾಚಿಂದ ಹಿಡ್ಕೊಂಡು ಟಿವಿ, ಓವನ್ನು ಎಲ್ಲ ಕೂಡ ಆಫರಲ್ಲಿ ಸಿಗ್ತಾ ಇದೆ. ಸೈಕಲ್ ತೊಗೊಂಡ್ರೆ ಇಷ್ಟೆಲ್ಲ ಕೂಡ ಫ್ರೀ ಸಿಗುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ ಫಿಟ್ನೆಸ್ಸೇ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳ್ತೀನಿ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಭಾರತ್ ಸೈಕಲ್ ಹಬ್ನ ಓನರ್ ಆಗಿರುವಂತಹ ಸೈಯದ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಆರಾಮಾಗಿದ್ದೀನಿ ಸರ್, ಸೂಪರ್, ಜಬರ್ದಸ್ತ್. ನೀವು ಸೈಕ್ಲಿಂಗ್ ಮಾಡ್ತೀರಾ? ಕಂಟಿನ್ಯೂಸ್ಲಿ ಮಾಡಲ್ಲ, ಬಟ್ ಪ್ಯಾಷನೇಟ್ ಇದ್ದೀನಿ. ಸೈಕ್ಲಿಂಗ್ ಇಂದ ಪ್ಯಾಷನೇಟ್ ಇದ್ದೀನಿ. ವೆರೈಟಿ ಆಫ್ ಸೈಕಲ್ ಟ್ರೈ ಮಾಡೋದು ಒಂದು ಆಸೆ. ಏನಂದ್ರೆ ಎಲ್ಲ ಬ್ರ್ಯಾಂಡ್ಸ್ ಟ್ರೈ ಮಾಡಬೇಕು, ಎಲ್ಲ ಮಾಡೆಲ್ಸ್ ಟ್ರೈ ಮಾಡಬೇಕು. ಇನ್ನೊಂದೇನಂದ್ರೆ ನಮ್ಗೇನಂದ್ರೆ ತುಂಬಾ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಸೈಕಲ್ಲು, ಟೆಕ್ನಾಲಜಿಕಲಿ ಅಡ್ವಾನ್ಸ್ ಪ್ರಾಡಕ್ಟ್ಸ್ ತುಂಬಾ ಇಷ್ಟ. ಆಕ್ಚುಲಿ ನಮಗೆ ಮೊಬೈಲ್ ಫೋನ್ಸ್ ಅಂದ್ರೆ ತುಂಬಾ ಕ್ರೇಜು. ಎಲ್ಲ ತೋರಿಸ್ತೀನಿ ನಮ್ಮ ಕಲೆಕ್ಷನ್ನು, ಅದೊಂದಿದೆ. ಮತ್ತೆ ನಮಗೆ ಸೈಕಲಲ್ಲಿನೂ ಸ್ಮಾರ್ಟ್ ಸೈಕಲ್ಸು, ಲೇಟೆಸ್ಟ್ ಪ್ರಾಡಕ್ಟ್ಸು ತುಂಬಾ ಇಷ್ಟ ನಮಗೆ. ಸೊ ಅದೆಲ್ಲ ಕಲೆಕ್ಷನ್ ಇದೆ, ಪೂರ್ತಿ ಕಲೆಕ್ಷನ್ ತೋರಿಸ್ತೀನಿ. ಅಂಡ್ ನಿಮ್ಮ ಹತ್ರ ಇವಾಗ ಕ್ರೂಸ್ ಮೋಡ್ ಇರುವಂತ ಸೈಕಲ್ ಇದೆ ಅಂತ ಕೇಳಿ. ಸರ್, ಕ್ರೂಸ್ ಮೋಡ್ ಇದೆ, ಪೆಡಲ್ ಅಸಿಸ್ಟ್ ಮೋಡ್ ಇದೆ, ಆಮೇಲೆ ವಾಕ್ ಮೋಡ್ ಇದೆ, ಆಮೇಲೆ ಟ್ರಾಟಲ್ ಇದೆ, ಆಮೇಲೆ ಪೆಡಲ್ ಮಾಡ್ಬೋದು, ಟ್ರಾಟಲ್ ಮಾಡ್ಬೋದು. ಜೊತೆಲಿ ನಿಮಗೆ ಇಂಟಿಗ್ರೇಟೆಡ್ ಡಿಸ್ಪ್ಲೇ ಇದೆ, ಆಂಟಿ ಥೆಫ್ಟ್ ಫೀಚರ್ ಇದೆ, ನಿಮಗೆ ಬೇಜಾನ್ ಫೀಚರ್, ಅಪ್ ಟು 99 ಫೀಚರ್ಸ್ ಇದೆ ಆ ಸೈಕಲ್ ಅಲ್ಲಿ. 99 ಫೀಚರ್ಸ್. ಮಹೀಂದ್ರ ಅವರು ರೀಸೆಂಟ್ ಆಗಿ B60 ಲಾಂಚ್ ಮಾಡಿದ್ದಾರೆ. ಅದೇ ಪ್ರಾಡಕ್ಟ್ಗೆ ಟಕ್ಕರ್ ಮಾಡೋದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಆ ಪ್ರಾಡಕ್ಟ್ಗೆ ಟಕ್ಕರ್ ಮಾಡ್ಬೇಕು ನಮ್ಮ ಪ್ರಾಡಕ್ಟ್. ಅದರಲ್ಲಿ ಇರೋದು DRL, ಫ್ರಂಟ್ ಲೈಟು, ರೇರ್ ಲೈಟು, ಇಂಡಿಕೇಟರ್, ಇಂಟರ್ನಲ್ ಡಿಸ್ಪ್ಲೇ, A to Z ವಿಡಿಯೋಲಿ ಪೂರ್ತಿ ತೋರಿಸ್ಕೊಡ್ತೀನಿ. ಅಂದ್ರೆ ನೀವು ಹೇಳ್ತಿರೋದು ಮಹೇಂದ್ರದವ್ರು ಬಿಟ್ಬಿಟ್ಟು ಕಾರ್ಗಳಲ್ಲಿ ಎಲ್ಲಾ ಕಾರ್ಗೂ ಟಕ್ಕರ್ ಮಾಡಿದೆ, ಅದೇ ತರ ಸೈಕಲ್ ಅಲ್ಲಿ ನಿಮ್ದು ಎಲ್ಲರಿಗೂ ಟಕ್ಕರ್ ಮಾಡುತ್ತೆ ಅಂತ ಖಂಡಿತ. ಅದೇ ನಾವು ಹೇಳ್ತಾ ಇರೋದು. ಮೇನ್ ಇನ್ನೊಂದು ಏನಂದ್ರೆ ನೋಡಿ, ನೀವು ಬೈಕು, ಕಾರು, ಬಸ್ಸು ಯಾವ್ದೊಂದು ಯೂಸ್ ಮಾಡ್ತಂದ್ರೆ ಪೆಟ್ರೋಲ್ ಖರ್ಚಾಗುತ್ತೆ, ಅದರಿಂದ ಪೊಲ್ಯೂಷನ್ ಜನರೇಟ್ ಆಗುತ್ತೆ. ನಮ್ಮ ಪ್ರಾಡಕ್ಟ್ ಇರೋದು ಎಲೆಕ್ಟ್ರಿಕ್. ಪೂರ್ತಿ ದೇಶನೇ ಎಲೆಕ್ಟ್ರಿಕ್ ಆಗ್ತದೆ, ವರ್ಲ್ಡೇ ಎಲೆಕ್ಟ್ರಿಕ್ ಆಗ್ತದೆ. ಯಾಕೆ? ಅಲ್ಲಿ ಎಲೆಕ್ಟ್ರಿಕ್ ಇಸ್ ಚೀಪರ್, ಎಲೆಕ್ಟ್ರಿಕ್ ಇಸ್ ಎಫಿಷಿಯಂಟ್, ಎಲೆಕ್ಟ್ರಿಕ್ ಇಸ್ ಕನ್ವೀನಿಯಂಟ್, ಎಲೆಕ್ಟ್ರಿಕ್ ಇಸ್ ಆಲ್ಸೋ ಗ್ಲೋಬಲಿ ನಿಮಗೆ ಗ್ರೀನ್ ಎಲೆಕ್ಟ್ರಿಕ್. ಸೊ ಹಂಗಾಗಿ ಎಲ್ಲರೂ ಎಲೆಕ್ಟ್ರಿಕ್ ಹೋಗ್ತಾ ಇದ್ದಾರೆ. US ಅಲ್ಲಿ ನೀವು ಟೆಸ್ಲಾ ನೋಡ್ಬೋದು, ಇಂಡಿಯಾಲಿ ಈಗ ಮಹೀಂದ್ರದು ನೋಡ್ಬೋದು, ಟಾಟಾದು ನೋಡ್ಬೋದು. ನಮ್ಮ ಸೈಕಲಲ್ಲಿನೂ ಸ್ಮಾರ್ಟೆಸ್ಟ್ ಸೈಕಲ್, ಸ್ಮಾರ್ಟ್ ಸೈಕಲ್, ಎಲೆಕ್ಟ್ರಿಕ್ ಸೈಕಲ್ ಅಂತ ಪೂರ್ತಿ ಈ ವಿಡಿಯೋಲಿ ಏನೇನಿದೆ ಕಲೆಕ್ಷನ್ಸು, ಮತ್ತೆ ಎಲೆಕ್ಟ್ರಿಕ್ ಸೈಕಲ್ ತೊಗೊಳ್ತಂದ್ರೆ ಏನಿರುತ್ತೆ ಬೆನಿಫಿಟ್ಸು, ಏನಿದೆ ಸ್ಟಾರ್ಟಿಂಗ್ ಪ್ರೈಸು, ಜೊತೆಲಿ 999 ರುಪೀಸ್ದು ನಮ್ಮ ಹತ್ರ ಏನು ಸ್ಕೀಮ್ ನಡೀತದೆ ಆ ಸ್ಕೀಮ್ ಡೀಟೇಲ್ಸ್ ಪೂರ್ತಿ ಇದೇ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ. ಏನು ಆಫರ್ ಇದೆ ಈ ಸತಿ? ಅಂಡ್ ವೀಕ್ಷಕರೇ, ಈ ಸತಿ ನಿಮಗೆ ತೋರಿಸ್ತಿರೋದು ಎಲೆಕ್ಟ್ರಿಕ್ ಅಂತ ಹೇಳಿದ್ರು, ಅದನ್ನ ನಾನು ಹೈಬ್ರಿಡ್ ಸೈಕಲ್ ಅಂತ ಹೇಳ್ತೀನಿ. ಯಾಕೆಂದ್ರೆ ನೀವು ಬೇಕಾದ್ರೆ ತುಳಿಲೂಬಹುದು, ಈ ಕಡೆ ಎಲೆಕ್ಟ್ರಿಕ್ ತರನೂ ಯೂಸ್ ಮಾಡ್ಬೋದು. ಸಕ್ಕದಾಗಿದೆ ಸೈಕಲ್ಗಳು. ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಸರ್, ಇದು ಬಂದ್ಬಿಟ್ಟು ನಮ್ದು
ಸ್ಟಾರ್ಟಿಂಗ್ ರೇಂಜ್ ಆಫ್ ಎಲೆಕ್ಟ್ರಿಕ್ ಸೈಕಲ್ 15,000 ರುಪೀಸ್ ಇದು. ನೋಡೋಕ್ಕೆ ಸೈಕಲ್ಲು ಚೆನ್ನಾಗಿದೆ, 2 ವೀಲ್ ಕೊಟ್ಟಿದ್ದಾರೆ, ಒಂದು ಫ್ರೇಮ್ ಇದೆ, ಒಂದು ಹ್ಯಾಂಡಲ್ ಬಾರ್ ಇದೆ, ಬ್ರೇಕ್ಸ್ ಇದೆ, ಮುಂದೆ ಲೈಟು ಇದೆ, ಹಾರ್ನು ಇದೆ, ಟ್ರಾಟಲ್ ಕೊಟ್ಟಿದ್ದಾರೆ. ಬಟ್ ಏನಂದರೆ ಇದರಲ್ಲಿ ಬೇಸಿಕ್ ಕ್ವಾಲಿಟಿ ಬರುತ್ತೆ ನಿಮಗೆ. ಕ್ವಾಲಿಟಿ ಒಂದು ಏನಿಲ್ಲ ಇದರಲ್ಲಿ. ಇದು ಯಾವ ಥರ ಅಂದರೆ ಗೌರ್ಮೆಂಟಿಂದ ಒಂದು ಟೆಂಡರ್ ಬಂದಿತ್ತು 1.5 ಲಕ್ಷ ಸೈಕಲ್ದು, ಅದೇ ಇವರು ಕಂಪನಿ ಮಾಡಿ ಎಲ್ಲ ಲೋಯೆಸ್ಟ್ ಪ್ರೈಸಲ್ಲಿ ಮಾಡಿರೋದು. ಕ್ವಾಲಿಟಿ ಒಂದು ಬೇಸಿಕ್ ಇರುತ್ತೆ ಇದರಲ್ಲಿ. ಇದರದ್ದು ಹಿಂದೆದು ಸ್ಪೋಕ್ಸು ನೀವು ನೋಡ್ಬೋದು, ಗಾಡಿಯಲ್ಲಿ ಬರುತ್ತಲ್ಲ ಆ ಸ್ಪೋಕ್ಸ್ ಅರೇಂಜ್ ಮಾಡಿ 15,000 ರುಪೀಸ್ಗೆ ಈ ಸೈಕಲ್ ವರ್ತನ. ಅದೊಂದೇ ಮಾತು ನಾವು ಹೇಳ್ತೀನಿ, ಗ್ಯಾರಂಟಿ ಇಲ್ಲ ವಾರಂಟಿ ಇಲ್ಲ. ಬನ್ನಿ ವಿಸಿಟ್ ಮಾಡಿ ಸ್ಟೋರು, ಟ್ರೈ ಮಾಡಿ, ಟೆಸ್ಟ್ ಮಾಡಿ, ಇಷ್ಟ ಆಯ್ತು ಅಂದರೆ ತೊಗೊಳೋಗಿ. ಇದೊಂದೆಲ್ಲ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ, ಬೇಜಾನ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ನೀವು ನೋಡ್ಬೋದು. ಇದು ನಮ್ಮದು ಸ್ಟಾರ್ಟಿಂಗ್ ರೇಂಜ್ ಅಂತ. ಹತ್ರ ಒಂದು 10-15 ಪೀಸ್ ಮಾಡಿದ್ದೀನಿ. ಕಸ್ಟಮರ್ಸ್ ಯೂಸ್ ಮಾಡ್ತಿದ್ರೆ, ಅರ್ಧ ಕಸ್ಟಮರ್ ಚೆನ್ನಾಗಿದೆ, ಅರ್ಧ ಕಸ್ಟಮರ್ಸ್ಗೆ ಪ್ರಾಬ್ಲಮ್ಸ್ ಆಗಿದೆ. ಆ ಪ್ರಾಬ್ಲಮ್ಸ್ಗೂ ನಾವು ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಸೊಲ್ಯೂಷನು ಮಾಡ್ಕೊಡ್ತೀನಿ. ಗ್ಯಾರಂಟಿ ಇಲ್ಲ ವಾರಂಟಿ ಕಂಪನಿಯಿಂದ ಇಲ್ಲ, ಬಟ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಸಪೋರ್ಟ್ ಮಾಡ್ಕೊಡ್ತೀನಿ. 15,000 ರುಪೀಸ್ದು ಪ್ರಾಡಕ್ಟು. ಈಗ ನೋಡಿ ಇದು ಬಂದ್ಬಿಟ್ಟು 20,000 ರುಪೀಸ್ದು ಪ್ರಾಡಕ್ಟು. ಇದರಲ್ಲಿ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಲೀಡರ್ ಅಂತ ಬ್ರ್ಯಾಂಡು, ಆನ್ಲೈನಲ್ಲಿ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್ ಇದು. ಇದರಲ್ಲಿ ಒಂದು ಏನಂದರೆ ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು ಇಂಟರ್ನಲ್ ಬರುತ್ತೆ, ಬ್ಯಾಟ್ರಿ ಆಚೆ ಇರಲ್ಲ. ಇದು ಕ್ವಾಲಿಟಿ ಎಲ್ಲ ಪ್ರೀಮಿಯಮ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ ನಿಮಗೆ ಮುಂದೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ರೀಮ್ ಇದೆ, ಡ್ಯೂಯಲ್ ಡಿಸ್ಕ್ ಬ್ರೇಕ್ ಇದೆ. ಇಲ್ಲಿ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ, ಜೊ ಈ ಅಂತ ಹೋಗುತ್ತೆ ನೋಡಿ, ಹಿಂಗೆ ಹೋಗ್ತಾ ಇದೆ ನೋಡಿ. ಏನು ಮಾಡಿಲ್ಲ ನಾವು, ಪೆಡಲ್ ಟಚ್ಚು ಮಾಡಿಲ್ಲ, ಬರೀ ಟ್ರಾಟಲ್ ಕೊಡ್ತಾ ಇರೋದು. ಆರಾಮಾಗಿ ನಿಮಗೆ 25 km/h ಸ್ಪೀಡ್ ಹೋಗುತ್ತೆ. ಆರಾಮಾಗಿ ನೀವು ಯಲಂಕಾಯಿಂದ ಜಯನಗರ್, ಜಯನಗರಿಂದ ಯಲಂಕ, ಯಲಂಕಾಯಿಂದ ವಿಧಾನಸೌಧ, ವಿಧಾನಸೌಧದಿಂದ ಯಲಂಕ, ಆರಾಮಾಗಿ 20-25 ನಿಮಿಷ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡ್ಕೊಳ್ಳಿ, ಪ್ರೀಮಿಯಂ ಕ್ವಾಲಿಟಿ ಚೆನ್ನಾಗಿದೆ ಇದು ಸೈಕಲ್ಲು. ಇದರಲ್ಲಿ ಬಂದ್ಬಿಟ್ಟು ಚಾರ್ಜಿಂಗ್, ಇದು ಬ್ಯಾಟ್ರಿ ಇನ್ಬಿಲ್ಟ್ ಇರುತ್ತಲ್ಲ ಅಣ್ಣ, ಓಪನ್ ಮಾಡೋಕ್ಕಾಗಲ್ಲ, ಆಚೆ ತೊಗೊಳಕ್ಕಾಗಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ. ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಇದು ಬಂದ್ಬಿಟ್ಟು ಒಂದು ಆನ್ಲೈನ್ ಬ್ರ್ಯಾಂಡ್. ಇದು ಆನ್ಲೈನಿಂದ ನಾವು ರಿವ್ಯೂ ಮಾಡ್ತಾ ಇರೋದು ನಿಮಗೆ. ಸೊ ಈ ಬ್ರ್ಯಾಂಡಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ನೀವು ಏನೊಂದು ವಾರಂಟಿ ಗ್ಯಾರಂಟಿ ಸರ್ವಿಸ್ ಮಾಡಿಸ್ಬೇಕಂದ್ರೆ ನೀವು ಆನ್ಲೈನಿಂದನೇ ಹೋಗಬೇಕು. ಬೈ ಚಾನ್ಸ್ ನೀವು ಆನ್ಲೈನಿಂದ ಯಾವುದೊಂದು ಮೊಬೈಲ್ ಪರ್ಚೇಸ್ ಮಾಡ್ತೀರಾ, ಇದು ಫ್ಲಿಪ್ಕಾರ್ಟ್ ಇರಲಿ, ಅಮೆಝಾನ್ ಇರಲಿ, ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆಝಾನಲ್ಲಿ ಸೇಲ್ ಮಾಡ್ತಿದ್ರೆ, ಫ್ಲಿಪ್ಕಾರ್ಟಲ್ಲಿ ಸೇಲ್ ಮಾಡ್ತಿದ್ರೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ತಂದ್ರೆ ಅವ್ರದ್ದು ಔಟ್ಲೆಟ್ ಯಾವುದು ಇರಲ್ಲ. ಈಗ ನಮ್ಮದು ಬೇಜಾನ್ ಬ್ರ್ಯಾಂಡ್ಸ್ ಇದೆ, ಇನ್ನೂ ಬೇಜಾನ್ ಬ್ರ್ಯಾಂಡ್ ಇದೆ ನಮ್ಮ ಹತ್ರ ಹೀರೋ ಇದೆ, ಹರ್ಕುಲಸ್ ಇದೆ, 91 ಇದೆ, ಈ ಮೋಟ್ರಾಡ್ ಇದೆ, ಧೋನಿ ಅವರು ಇನ್ವೆಸ್ಟ್ ಮಾಡಿರೋದು ಬ್ರ್ಯಾಂಡ್ ಇದೆ. ಸೊ ಅದೆಲ್ಲ ಬ್ರ್ಯಾಂಡ್ಸ್ ತೋರಿಸ್ಕೊಡ್ತೀನಿ. ಈ ಬ್ರ್ಯಾಂಡ್ ಬಗ್ಗೆ ನಾವು ಹೇಳ್ತಾ ಇರೋದು, ಇದರಲ್ಲಿ ಗ್ಯಾರಂಟಿ ವಾರಂಟಿ ಸರ್ವಿಸಲ್ಲಿ ನಿಮಗೆ ಕಷ್ಟ ಆಗುತ್ತೆ, ಬಟ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ನಾವು ಸಪೋರ್ಟ್ ಮಾಡ್ಕೊಡ್ತೀವಿ ನಿಮಗೆ. ಸಪೋರ್ಟ್ ಒಂದು ನಮ್ಮಿಂದ ಖಂಡಿತ ಇದ್ದೇ ಇರುತ್ತೆ. ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ, 15,000, 20,000, 25,000, 30,000, 40,000, 50,000, 5 ಲಕ್ಷವರೆಗೂ ನಮ್ಮ ಹತ್ರ ಸೈಕಲ್ ಇದೆ. 5 lakh rupees ಅಷ್ಟವರೆಗೂ ನಮ್ಮ ಹತ್ರ ಸ್ಮಾರ್ಟ್ ಸೈಕಲ್ ಸಿಗುತ್ತೆ ನಿಮಗೆ. ನೀವು ಯಾವ ಬಜೆಟ್ ಹೇಳ್ತೀರಾ ಅದು ಬಜೆಟ್ ಮೇಲೆ ನೀವು ಯಾವ ಥರ ಯೂಸ್ ಮಾಡ್ತೀರಾ. ಯಾಕೆಂದ್ರೆ ನೋಡಿ, ಬಜೆಟ್ ಮುಖ್ಯ ಅಲ್ಲ. ನೀವು ಬೇಕಂದ್ರೆ 50 ಲಕ್ಷನೂ ಖರ್ಚು ಮಾಡ್ಬೋದು, ಬಟ್ ಆ ಬಜೆಟ್ಗೆ ನಿಮಗೆ ಯೂಸು ಆಗ್ಬೇಕು ಗಾಡಿ. ಸುಮ್ಮನೆ ತೋಲೋಗ್ಬಿಟ್ಟು ಒಂದು ಶೋರೂಮಲ್ಲಿ ನಮ್ಮ ಶೋರೂಮಿಂದ ತೋಲೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಶೋರೂಮ್ ಪೀಸ್ ಥರ ಇರ್ತೀರ ಅಂದರೆ ನಮಗೂ ಬೇಜಾರಾಗುತ್ತೆ. ನಿಮ್ಮಿಂದ ಒಂದು 4 ಜನ ಬರಬೇಕು, 4ರಿಂದ 10 ಜನ ಬರಬೇಕು. ಅದು ಹೆಂಗೆ ಬರುತ್ತಲ್ಲ, ನೀವು ಯಾವ ಆನ್ ರೋಡಲ್ಲಿ ಯೂಸ್ ಮಾಡ್ತೀರಾ, ನೀವು ಯೂಸ್ ಮಾಡೋದು ಬೇರೆಯವ್ರು ನೋಡಿ ಕೇಳಬೇಕು. ಏನಣ್ಣ ಇದು ಪ್ರಾಡಕ್ಟ್ ಇಷ್ಟು ಡಿಫ್ರೆಂಟ್ ಆಗಿದೆ, ಇಷ್ಟು ಕಂಫರ್ಟಬಲ್ ಆಗಿ ನೀವು ಓಡಿಸ್ತಾ ಇದ್ದೀರಾ, ನೀವು ಹೇಳಬೇಕು. ಹ್ಞೂ ಸರ್, ಇದು ಸ್ಮಾರ್ಟ್ ಸೈಕಲ್ಲು ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅವರು ಗ್ಯಾರಂಟಿ ವಾರಂಟಿ ಸರ್ವಿಸು ಫ್ರೀ ಗಿಫ್ಟು ಫ್ರೀ ಡೆಲಿವರಿ ಎಲ್ಲ ಮಾಡ್ಕೊಡ್ತಂತ ನೀವು ನಮ್ಮದು ಮಾರ್ಕೆಟಿಂಗ್ ಮಾಡಬೇಕು. ಆ ಮಾರ್ಕೆಟಿಂಗ್ ನೀವು ನಮ್ಮದು ಮಾಡಬೇಕಂದ್ರೆ ನಾವು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟು, ಒಳ್ಳೆ ಸರ್ವಿಸು, ಒಳ್ಳೆ ಡೀಲ್ ಕೊಡಬೇಕು. ಸೊ ಅದೇ ರೀತಿಯಿಂದ ಎಲ್ಲ ಪ್ರಾಡಕ್ಟ್ ತೋರಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಅಣ್ಣ. ಇದು ಬಂದ್ಬಿಟ್ಟು ನಮ್ದು ಈ ಮೋಟ್ರಾಡ್ ಡೂಡಲ್ಲು, ಟಾಪ್ ಸೆಲ್ಲಿಂಗ್ ಮಾಡಲು, ಬೇಜಾನ್ ವಿಡಿಯೋಸಲ್ಲಿ ಫೋಟೋಸಲ್ಲಿ ಎಲ್ಲ ಕಡೆ ಫುಲ್ ಧಮಾಕ ಮಾಡಿಬಿಡ್ತೀನಿ. ಇದು ಸೈಕಲ್ಲು ಮಿನಿಮಮ್ ತಿಂಗಳಿಗೆ ನಾವು 50ಇಂದ 100 ಗಾಡಿ ಮಾಡ್ತೀನಿ. ಇದು ಎಲ್ಲ ಕಡೆ ಕೊಟ್ಬಿಡ್ತೀನಿ. ಪಾಲಿಟಿಷಿಯನ್ ಮನೆಗೆ ಕಳ್ಸಾಯ್ತು, ಫಿಲ್ಮ್ ಸ್ಟಾರ್ ಮನೆಗೆ ಕಳ್ಸಾಯ್ತು. ಈ ವಿಡಿಯೋಲಿ ಹೇಳ್ಬಾರ್ದು, ಬಟ್ ಶಾರುಖ್ ಖಾನಲ್ಲೂ ಇದೇ ಸೈಕಲ್ ಇರೋದು, ನಿಜ ಹೇಳ್ತಾ ಇದ್ದೀನಿ ಕಣ್ರೆ. ಆಮೇಲೆ ಇದು ಬೇಜಾನ್ ಜಾಗ ಸಪ್ಲೈ ಮಾಡಿದ್ದೀನಿ, ನೋಡ್ಬೋದು ನೀವು. ಫೋಲ್ಡೇಬಲ್ ಸೈಕಲ್ಲು, ಈ ಥರ ಡಿಫ್ರೆಂಟ್ ಆಗಿರೋದು ಪ್ರಾಡಕ್ಟೇ ನಿಮ್ಮ ಹತ್ರ ನಿಮಗೆ ಬೇಕಾಗಿರೋದು. ಬೇಕಂದ್ರೆ ವಿಸಿಟ್ ಮಾಡಿ ಭಾರತ್ ಸೈಕಲ್ ಹಬ್ಬು. ಈ ಥರ ಡಿಫ್ರೆಂಟ್ ಪ್ರಾಡಕ್ಟ್, ಸ್ಮಾರ್ಟ್ ಸೈಕಲ್ ಇರಲಿ, ರೋಡ್ ಬೈಸೈಕಲ್ಸ್ ಇರಲಿ, ಇಲ್ಲಿ ನೋಡಿ ಇದು ಜಸ್ಟ್ 1 ಫಿಂಗರಲ್ಲಿ ಲಿಫ್ಟ್ ಮಾಡ್ಬೋದು. ಹೆಂಗಿದೆ ನೋಡಿ, ಜಸ್ಟ್ 1 ಫಿಂಗರಲ್ಲಿ ಲೈಟ್ ವೇಟ್ ಸೈಕಲ್, ಜಸ್ಟ್ 9 kgs. ಇದು ಯುನೈಟೆಡ್ ಅಂತ ಹೇಳ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ. ಈ ಥರ ಡಿಫ್ರೆಂಟ್ ಆಗಿರೋದು ಸೈಕಲ್ಸ್ ಬೇಕಂದ್ರೆ ಬನ್ನಿ ಭಾರತ್ ಸೈಕಲ್ ಹಬ್ಗೆ. ಇದು ಅನ್ಫೋಲ್ಡ್ ಮಾಡಬೇಕಂದ್ರೆ ಜಸ್ಟ್ ನಿಮಗೆ 5 ಸ್ಟೆಪ್ಸು. ಆಯ್ತು, ಆರಾಮಾಗಿ ನೀವು ಫೋಲ್ಡ್ ಮಾಡಿ ಕಾರ್ ಡಿಕ್ಕಿಯಲ್ಲಿ ಹಾಕಿ, ಇಲ್ಲಾಂದರೆ ಮೆಟ್ರೋ ಸ್ಟೇಷನಲ್ಲಿ ತೊಗೊಳೋಗಿ, ಎಲ್ಲಿ ಬೇಕಂದ್ರೂ ತೊಗೊಳೋಗ್ಬೋದಣ್ಣ. ಸಿಂಪಲ್ ಸೈಕಲ್, ಪ್ರೀಮಿಯಂ ಕ್ವಾಲಿಟಿ, ಲೈಟ್ ವೇಟು, 65 km ರೇಂಜ್ ಬರುತ್ತೆ ಸಿಂಗಲ್ ಚಾರ್ಜಲ್ಲಿ. ಡಿಸ್ಪ್ಲೇ ಬಂದಿದೆ ನಿಮಗೆ, ಸೇಫ್ಟಿಗೆ ಬೀಗ ಇದೆ. ಜೊತೆಲಿ ಇದು ಬಂದ್ಬಿಟ್ಟು ಪ್ರೋ ಮಾಡಲ್ ಏನಂದರೆ ನಿಮಗೆ ಈ ಥರ ಲೆಫ್ಟ್ ಟು ರೈಟು ಇಂಡಿಕೇಟರ್ ಬರುತ್ತೆ. ಮುಂದೆ ನೋಡಿ ಸರ್, ಲೆಫ್ಟ್ ಇಂಡಿಕೇಟರ್ಗೆ ಲೆಫ್ಟು, ರೈಟ್ ಇಂಡಿಕೇಟರ್ಗೆ ರೈಟು. ಇದಾಯಿತು. ಹಿಂದೆದು ತೋರಿಸ್ಕೊಡ್ತೀನಿ ನೋಡಿ. ಬ್ರೇಕ್ ಲೈಟು ಇದೆ,
ಎಲ್ಲ ಸ್ಮಾರ್ಟ್ ಫೀಚರ್ಸ್ ಇದು ನೋಡಿ. ಈ ಥರ ಪಾರ್ಕಿಂಗ್ ಲೈಟ್ಸ್ ಬೇಕಾ, ನಿಲ್ಸ್ಬಿಟ್ಟು ಹೋಗ್ತೀರಾ, ಪಾರ್ಕಿಂಗ್ ಲೈಟ್ಸ್ ಹಾಕ್ತೀರಾ, ಹಾಕಿ ಪಾರ್ಕಿಂಗ್ ಲೈಟ್ಸು. ಹೆಂಗಿದೆ KTM RC 200 ಹಿಂದೆ ಇರಬೇಕು, ನಮ್ಮದು ಈ ಮೋಟ್ರ್ ಡೂಡಲ್ ಮುಂದೆ ಇರಬೇಕು. ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ, ಕ್ವಾಲಿಟಿಯಲ್ಲಿ ಒಂದು ಪೈಸಾದು ಕಾಂಪ್ರಮೈಸ್ ಇಲ್ಲ. ಕಾಸ್ಟ್ಲಿ ಐಟಮೇ ಇದು, ಸಸ್ತಾ ಐಟಮ್ ಅಲ್ಲ ಇದು. ಸಸ್ತಾ ಬೇಕಂದ್ರೆ ಇದೆ 15,000 20,000 ಚೈನಾ ಐಟಮು. ಕ್ವಾಲಿಟಿ ಸಿಗಲ್ಲ ನಿಮಗೆ, ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ, ಫೀಚರ್ ಸಿಗಲ್ಲ. ಈ ಥರ ಫೀಚರ್ಸ್ ಬೇಕಂದ್ರೆ ಒಂಚೂರು ಕಾಸ್ಟ್ಲಿ ಆಗುತ್ತೆ, ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು. 5 ವರ್ಷ 7 ವರ್ಷ 10 ವರ್ಷ ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡ್ಬೋದು, ನಿಮ್ಮ ಮಗನೂ ಯೂಸ್ ಮಾಡ್ಬೋದು, ನಿಮ್ಮ ಮೊಮ್ಮಗನೂ ಯೂಸ್ ಮಾಡ್ಬೋದು. ಆ ಥರ ಜನರೇಷನಲ್ ಪ್ರಾಡಕ್ಟ್ ಇದು. 10 ವರ್ಷ ಯೂಸ್ ಮಾಡಿ, ವರ್ಷಗೆ 1000 ಕಿಲೋಮೀಟರ್ ಯೂಸ್ ಮಾಡ್ತಂದ್ರೂ 10 ವರ್ಷ ಅದು 10,000 ಕಿಲೋಮೀಟರ್. ಇದು ಕಿಲೋಮೀಟರ್ಗೆ ನೀವು ಕೊಡ್ತಾ ಇರೋದು ಬೈಕಲ್ಲಿ ಮತ್ತು ಕಾರಲ್ಲಿ 7 ರೂಪಾಯಿ 10 ರೂಪಾಯಿ. ಇದರಲ್ಲಿ ನಿಮಗೆ 1 ಪೈಸಾ ಆಗಲ್ಲಣ್ಣ. ಇದು 7 ರೂಪಾಯಲ್ಲಿ ನೀವು 100 ಕಿಲೋಮೀಟರ್ ಹೋಗ್ಬೋದು. ಕಿಲೋಮೀಟರ್ ನಿಮಗೆ ಜಸ್ಟ್ 0.07 ಪೈಸಾ ಆಗುತ್ತೆ. ಎಷ್ಟು? 0.07 ಪೈಸಾ. ಇಷ್ಟೆಲ್ಲ ನಿಮಗೆ ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸ್ಟೋರ್ ವಿಸಿಟ್ ಮಾಡಿ, ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಒಂದು ಒಳ್ಳೆ ಸ್ಮಾರ್ಟ್ ಸೈಕಲ್ ಕೊಡ್ತೀನಿ. ನೋಡಿ, ಸ್ಮಾರ್ಟ್ ಹೋಮ್ ಆಗಿದೆ, ಸ್ಮಾರ್ಟ್ ಕಾರ್ ಆಗಿದೆ, ಸ್ಮಾರ್ಟ್ ಬೈಕ್ ಆಗಿದೆ, ಸ್ಮಾರ್ಟ್ ಶವರ್ ಆಗಿದೆ, ಸ್ಮಾರ್ಟ್ ಗೀಸರ್ ಆಗಿದೆ, ಸ್ಮಾರ್ಟ್ ಫ್ರಿಡ್ಜ್ ಆಗಿದೆ, ಸ್ಮಾರ್ಟ್ ಟಿವಿ ಆಗಿದೆ, ಸ್ಮಾರ್ಟ್ ಫೋನು ಕೂಡ ಆಗ್ಬಿಟ್ಟಿದೆ. ಸೈಕಲ್ ಯಾವಾಗ ಸ್ಮಾರ್ಟ್ ಮಾಡ್ತೀರಾ, ಬೇಗ ಬೇಗ ವಿಸಿಟ್ ಮಾಡಿ. ಡೂಡಲ್ ನೋಡ್ಬಿಟ್ಟಿದ್ದೀರಾ, ಇದು ಬಂದ್ಬಿಟ್ಟು ಡೂಡಲ್ ಪ್ರೋ. ಇದರದ್ದು ಪ್ರೈಸ್ ಬಂದ್ಬಿಟ್ಟು 75,000 ಇರೋದು 56ಗೆ ಮಾಡ್ಕೊಡ್ತೀನಿ. ಇನ್ನ ನೆಗೋಷಿಯಬಲ್ ಮಾಡೋಣ, ಇನ್ನ ಗಿಫ್ಟ್ಸು ಕೊಡೋಣ, ಎಲ್ಲ ಮಾಡ್ಕೊಡ್ತೀನಿ. ವಿಸಿಟ್ ಮಾಡಿ. ಇಲ್ಲಿ ಇದೆ ನೋಡಿ, ಇದು ಡೂಡಲ್ಲು. ಇದು ಏನಂದ್ರೆ ಈಗ ಪ್ರೋ ಬಂದ ಆಮೇಲೆ ಡೂಡಲ್ದು ಮಜಾ ಇಲ್ಲ ಅಣ್ಣ. ಓಪನ್ ಮಾತು ಹೇಳ್ತೀನಿ, ಏನಿದೆ ಟ್ರಾನ್ಸ್ಪರೆಂಟ್ ಮಾತು ನಮ್ಮ ಹತ್ರ. ಇದು ನಮ್ಮ ಹತ್ರ ಇನ್ನ 25 ಗಾಡಿ ಬಿದ್ದಿದೆ, ಬಟ್ ಅದು ಹೆಂಗ್ ಮಾಡೋದು ನಮಗೆ ಗೊತ್ತು, ನಾವು ಮಾಡ್ಕೊಳ್ತೀನಿ. ನೀವು ವಿಸಿಟ್ ಮಾಡ್ತಂದ್ರೆ ವಿಸಿಟ್ ಮಾಡಿ. ಡೂಡಲ್ ಪ್ರೋ ತೊಗೊಳೋಗಿ. ಟಾಪ್ ಎಂಡ್ ಸೈಕಲ್, ಫೋಲ್ಡೇಬಲ್, ಫ್ಯಾಟ್ ಟೈರ್, 13Ah ಬ್ಯಾಟ್ರಿ, ಆರಾಮಾಗಿ 65 ಕಿಲೋಮೀಟರ್ ರೇಂಜ್ ಹೋಗ್ಬೋದು. ಮಾತ್ರ ಜಸ್ಟ್ 14 ರೂಪೀಸಲ್ಲಿ 200 ಕಿಲೋಮೀಟರ್ ಹೋಗ್ಬೋದಣ್ಣ. ಎಷ್ಟು? 14 ರೂಪೀಸಲ್ಲಿ 200 ಕಿಲೋಮೀಟರ್. ಒಂದ್ಸತಿ ಚಾರ್ಜ್ ಮಾಡ್ತೀರ ಅಂದ್ರೆ ಅರ್ಧ ಯೂನಿಟ್ ಖರ್ಚಾಗೋದು ನಿಮಗೆ. 1 ಯೂನಿಟ್ ಅಲ್ಲಿ ಚಾರ್ಜ್ ಮಾಡ್ತೀರ ಅಂದ್ರೆ ಆರಾಮಾಗಿ ಹೋಗ್ಬೋದಣ್ಣ. ಇನ್ನ ಬೇಜಾನ್ ಕಲೆಕ್ಷನ್ ಇದೆ. ನೀವು ಇಲ್ಲಪ್ಪ ನಮಗೆ 50,000 ಬೇಡ, ಒಂಚೂರು ಸ್ಟಾರ್ಟಿಂಗ್ ರೇಂಜ್ದು ವಿತ್ ಗ್ಯಾರಂಟಿ, ವಿತ್ ವಾರಂಟಿ, ವಿತ್ ಸರ್ವಿಸ್, ವಿತ್ ಆಕ್ಸೆಸರಿ, ವಿತ್ ಗಿಫ್ಟು, ವಿತ್ ಫ್ರೀ ಡೆಲಿವರಿ ಎಲ್ಲ ಸೇರಿ ಒಂದು ಸ್ಟಾರ್ಟಿಂಗ್ ರೇಂಜ್ದು ಒಳ್ಳೆ ಮಾಡೆಲ್ ಕೊಡಿ ಅಂದ್ರೆ ಇಲ್ಲಿದೆ ನೋಡಿ. X1, X2, T-Rex Air, X3, ಇದು ಲೆಜೆಂಡ್ ಪ್ರೋ, ಆಮೇಲೆ ಈ ಮೋಟ್ರೆ T-Rex Pro, T-Rex Air, T-Rex ಫಾರೆಸ್ಟ್ ಫ್ಯೂರಿ, ಆಮೇಲೆ T-Rex Plus. ನೋಡಿ ಇಲ್ಲಿ ನೋಡಿ, 1 2 3 4 5 ಅಲ್ಲ, 26 ಮಾಡಲ್ ಇದೆ. ಎಷ್ಟು? 26 ಮಾಡಲ್ ಇದೆ. ಎಲ್ಲ ಮಾಡಲ್ಸ್ ಒಂದೇ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದರೆ ನಿಮಗೂ ಬೇಜಾರಾಗ್ಬಿಡುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ವಿತ್ ಗ್ಯಾರಂಟಿ, ವಿತ್ ವಾರಂಟಿ, ವಿತ್ ಸರ್ವಿಸ್, ವಿತ್ ಡೆಲಿವರಿ, ವಿತ್ ಆಕ್ಸೆಸರಿ ಎಲ್ಲ ಸೇರಿ ಜಸ್ಟ್ 25,000 ಇಂದ ಇರೋದೋಣ. ವಿಸಿಟ್ ಮಾಡಿ, ಒಂದೊಳ್ಳೆ ಡೀಲ್ ಮಾಡ್ಕೊಡ್ತೀನಿ. ನೀವು ಬರೋವಾಗ 10,000 ರೂಪಾಯಿ ಕ್ಯಾಶ್ ಬನ್ನಿ. ಮಿಕ್ಕಿದು ಬೇಕಂದ್ರೆ EMIಗೂ ಮಾಡ್ಕೊಡೋಣ. ಬಜಾಜ್ ಕಾರ್ಡ್ ಇರಬೇಕು, ಕ್ರೆಡಿಟ್ ಕಾರ್ಡ್ ಇರಬೇಕು. ಅದು ಇಲ್ಲ ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ತೊಗೊಳ್ಳಿ ಬನ್ನಿ. ಪಾಲಿಸಿ ಚೆಕ್ ಮಾಡೋಣ. ಪಾಲಿಸಿ ಎಕ್ಸೆಪ್ಟ್ ಅಂತಂದರೆ ಪಟ್ ಅಂತ ನೋ ಕಾಸ್ಟ್ EMI ಮಾಡ್ಕೊಡ್ತೀನಿ. 1 ಪೈಸಾ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, ಏನು ಇಂಟ್ರೆಸ್ಟ್ ಇಲ್ಲ, ಏನು ಪ್ರಾಸೆಸಿಂಗ್ ಫೀಸ್ ಇಲ್ಲ, ಯಾವ ಥರ ಏನು ಚಾರ್ಜ್ ಮಾಡಲ್ಲ. ನಿಮ್ಮ ಪಾಲಿಸಿ ಚೆನ್ನಾಗಿದ್ರೆ ನಿಮಗೆ ಆರಾಮಾಗಿ ಜಸ್ಟ್ 999 ರೂಪೀಸಲ್ಲಿ EMI ಮಾಡ್ಕೊಡ್ತೀನಿ. ನಮ್ಮ ಹತ್ರ 30 ಮಂತ್ಸ್ದು ಪ್ಲಾನ್ ಇದೆ. 1 2 3 ಅಲ್ಲ, 30 ಮಂತ್ಸ್ ಪ್ಲಾನ್ ಇದೆ. ಫುಲ್ ನಿಮಗೆ ನೋ ಕಾಸ್ಟ್ EMI ಮಾಡ್ಕೊಡ್ತೀನಿ. ನೋಡ್ಕೊಳ್ಳಿ, ಇಷ್ಟೆಲ್ಲ ಮಾಡಲ್ಸ್ ಇದೆ. ಬೇಜಾನ್ ಕಸ್ಟಮರ್ಸ್ ನಮಗೆ ಕೇಳಿದ್ದು, ನೀವು ಎಷ್ಟೆಲ್ಲ ಮಾತಾಡ್ತಿರಲ್ಲ ವಿಡಿಯೋಸಲ್ಲಿ, ಇಷ್ಟೆಲ್ಲ ಹೇಳ್ತೀರಾ, ಒಂದ್ಸತಿ ನೀವು ಆನ್ ರೋಡ್ ತೋರಿಸಿಲ್ಲ ನಮಗೆ ಅಂತ. ಈ ವಿಡಿಯೋಲಿ ಅದನ್ನು ಕ್ಲಿಯರ್ ಮಾಡ್ತೀನಿ. ಆನ್ ರೋಡ್ ಓಡಿಸ್ ತೋರಿಸ್ತೀನಿ ನಿಮಗೆ. ಬ್ರಿಡ್ಜು ಕ್ಲೈಮ್ ಮಾಡ್ತೀನಿ, ಬ್ರಿಡ್ಜ್ ಮೇಲೂ ಓಡಿಸ್ತೀನಿ. ಹತ್ರ ನಿಮಗೆ ಪೂರ್ತಿ ಯಲಂಕ ತೋರಿಸ್ತೀನಿ ಓಡಿಸ್ಬಿಟ್ಟು. ಇದರಲ್ಲಿರೋದು ಇಂಡಿಕೇಟರ್ ತೋರಿಸ್ತೀನಿ, ಮುಂದೆದು ಲೈಟ್ ತೋರಿಸ್ತೀನಿ, ಇಂಟಿಗ್ರೇಟೆಡ್ ಹ್ಯಾಂಡಲ್ ಬಾರ್ ತೋರಿಸ್ತೀನಿ. ಇದರಲ್ಲಿರೋದು ಎಲ್ಲ ಫೀಚರ್ಸ್ ತೋರಿಸ್ಕೊಡ್ತೀನಿ. ಆನ್ ರೋಡಲ್ಲಿ 25 ಸ್ಪೀಡಲ್ಲಿ ಝುಯ್ ಅಂತ ಹೋಗ್ಬಿಟ್ಟು ತೋರಿಸ್ತೀನಿ. ನೋಡಿ ಅಣ್ಣ, ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಬನ್ನಿ ಅಣ್ಣ, ಹೋಗೋಣ ಆನ್ ರೋಡ್ ಟೆಸ್ಟ್ ರೈಡ್ ಮಾಡೋಣ. ಸೈಕಲ್ದು ಪೂರ್ತಿ ಬ್ರಿಡ್ಜ್ ಮೇಲೆ ಕೆಳಗಡೆ ಎಲ್ಲ ಕಡೆ ಹೋಗ್ಬಿಡೋಣ. ಜೊತೆಯಲ್ಲಿ ಇನ್ನೊಂದು ಇದು ಸ್ಮಾರ್ಟ್ ಹೆಲ್ಮೆಟ್ ನೋಡ್ತಾ ಇದ್ರೆ, ಈ ಮೋಟ್ರೆಡ್ದು ಸೈಕಲ್ ಪರ್ಚೇಸ್ ಮಾಡ್ತಾರೆ. ಈ ಪೂರ್ತಿ ವಿಡಿಯೋ ಇಲ್ಲಿವರೆಗೂ ನೋಡಿದಾರೆ ಅಂದರೆ ಈ ಹೆಲ್ಮೆಟ್ ಕೂಡ ಫ್ರೀ ಕೊಡ್ತೀನಿ. 6,000 ರೂಪಾಯಿ ಹೆಲ್ಮೆಟ್ ಫ್ರೀ. ನಡೆಯೋಣ. $25 km/h ಸ್ಪೀಡು, ಬೇಜಾನ್ ಫಾಸ್ಟ್ ಹೋಗುತ್ತೆ ಇದು. ನೋಡಿ ಸರ್, ಇದು ಒಂಚೂರು ಇನ್ಕ್ಲೈನ್ ಇದೆ ಈ ರೋಡು, ಹಂಗೂ ಸ್ಮೂತಾಗಿ ಹೋಗ್ಬೋದು, ಏನೂ ಕಷ್ಟ ಆಗ್ತಾಯಿಲ್ಲ. ಆರಾಮಾಗಿ ಪೆಡಲ್ ಮಾಡ್ಬೋದು. ಮುಂದೆ ಲೈಟ್ ನೋಡಿ ಎಷ್ಟು ಪವರ್ಫುಲ್ ಇದೆ. ನೋಡಿ ಆಫ್ ಮಾಡ್ತೀನಿ. ಈಗ ಆಫ್ ಆಯಿತು. ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಹೆಂಗಿದೆ ನೋಡಿ ಪವರು, ಫುಲ್ ಪವರ್ಫುಲ್ ಇದೆ ಲೈಟ್ ಮುಂದೆದು. ಆಮೇಲೆ ಇಲ್ಲಿ ನೋಡಿ, ಇದು ಲೆಫ್ಟ್ ಇಂಡಿಕೇಟರು, ಇದು ನೋಡಿ, ಇದು ರೈಟು. ಕ್ರೂಸ್ ಅಲ್ಲ, DRL ತೋರಿಸಿ ಹೆಂಗಿದೆ ನೋಡಿ. DRL ಒಂಚೂರು ಸುಸ್ತಾಗೋಣ. ಎಷ್ಟೋ ನೀವು ಪೆಡಲ್ ಮಾಡ್ತಾನು. ಈಗಲೂ ನಾವು ಒಂದು ಹತ್ರ 25 km/h ಸ್ಪೀಡಲ್ಲಿ ಇದ್ದೀನಿ ನೋಡಿ. ಕ್ಯಾಮ್ರಾಮ್ಯಾನ್ಗೆ ಓವರ್ಟೇಕ್ ಮಾಡ್ತೀನಿ ಈಗ. ಝೋಯ್ ಏನಂದರೆ ಇದು ಬಂದ್ಬಿಟ್ಟು ಸ್ಮಾರ್ಟ್ ಪ್ರಾಡಕ್ಟು.
ಹೆಂಗಿದೆ DRL ಹೆಂಗ್ ಕಾಣಿಸ್ತಾ ಇದೆ? ಯೂಟರ್ನ್ ಬ್ರಿಡ್ಜ್ ಮೇಲೆ ಹೋಗೋಣ. ಕ್ರೂಸ್ 1 ನಿಮಿಷ, ಕ್ರೂಸ್ ಆನ್ ಮಾಡ್ತೀನಿ ನೋಡಿ ಈಗ. ಕ್ರೂಸ್ ಆನ್ ಐತ್ ಅಣ್ಣ. ನೋಡ್ಬೋದು ಇದು ದೊಡ್ಡಬಳ್ಳಾಪುರ ಮೇನ್ ರೋಡ್ ಬ್ರಿಡ್ಜ್ ಇದು. ಈ ಪೂರ್ತಿ ಬ್ರಿಡ್ಜ್ ಕ್ಲೈಮ್ ಮಾಡ್ತೀನಿ, ಒಂದು ಚೂರು ಪೆಡಲ್ ಮಾಡಲ್ಲ, ಜಸ್ಟ್ ಟ್ರಾಟಲ್ ಯೂಸಲ್ಲಿ. ಎಷ್ಟು ಪವರ್ಫುಲ್ ಮೋಟರ್ ಇದೆ ತೋರಿಸ್ತೀನಿ, ಬನ್ನಿ ಅಣ್ಣ. ಹೋಗಿ ಅಣ್ಣ. ರೈಟ್. ನೋಡ್ಬೋದು ಈಗ ಆರಾಮಾಗಿ ಒಂದು 12 km/h ಸ್ಪೀಡ್ ಇದೆ. ಪೆಡಲ್ ಮಾಡಿ ಬಾಡಿಯಲ್ಲಿ ಒಂಥರ ಎನರ್ಜಿ ಬಂದ್ಬಿಟ್ಟಿದೆ. ನೋಡ್ಬೋದು ಆರಾಮಾಗಿ 15 km/h ಸ್ಪೀಡಲ್ಲಿ ನಾವು ಒಂದು ಬ್ರಿಡ್ಜ್ ಕ್ಲೈಮ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಡಿಯೋ ಫೇಲ್ ಆಗಿಬಿಡುತ್ತೆ ಒಂದೊಂದ್ಸತಿ, ವೇಟ್ ಜಾಸ್ತಿ ಇದ್ರೆ, ಲೋಡ್ ಜಾಸ್ತಿ ಇದ್ರೆ. ಒಂದು ಚೂರು ನಾವು ಪೆಡಲ್ ಮಾಡ್ತಾ ಇಲ್ಲ ನೋಡಿ, ಕಾಲಿಟ್ಟಿಲ್ಲ ಪೆಡಲ್ ಮೇಲೆ, ಹಂಗೂ ಹೋಗ್ತಾ ಇದೆ ಬ್ರಿಡ್ಜ್ ಮೇಲೆ. ಅಣ್ಣ ಬ್ರಿಡ್ಜ್ ಎಷ್ಟು ಲೆಂತ್ ಇದೆ ತೋರಿಸಿ ಅಣ್ಣ. ನೋಡಿ ಒಂದು ಚೂರು ಪೆಡಲ್ ಮಾಡಿ. ಡಿಯೋಗು ಓವರ್ಟೇಕು ಏನಿದು? ಅಣ್ಣ ಪವರ್ ಗಾಡಿ ಇದರಲ್ಲಿ. ಪೂರ್ತಿ ಕ್ಲೈಮ್ ಆಯಿತು ಸ್ನೇಹಿತರೆ. ವಿತೌಟ್ ಒಂದು ಚೂರು ಪೆಡಲ್ ಮಾಡಿ ಆರಾಮಾಗಿ ಜಸ್ಟ್ ಟ್ರಾಟಲಲ್ಲಿ ಪೂರ್ತಿ ಬ್ರಿಡ್ಜ್ ಕವರ್ ಮಾಡಿದ್ದೀನಿ ಅಣ್ಣ. ಬ್ರಿಡ್ಜ್ ಟೆಸ್ಟ್ ಆಯಿತು, ಈಗ ರೇಸ್ ಮಾಡೋಣ ಬನ್ನಿ ಅಣ್ಣ. ಬೇಜಾರಾಗ್ತಾ ಇದೆ, ರೇಸ್ ಮಾಡೋಣ ಈಗ. ನೋಡೋಣ ಯಾವುದು, ಹೋಂಡಾನ ಇಲ್ಲ ನಮ್ಮ ಈ ಮೋಟ್ರಾಡ. ಹೋಗೋಣ ಅಣ್ಣ, ಲೆಟ್ಸ್ ಗೋ. ಫಾಲೋ ಮಾಡಿ ಬನ್ನಿ. ಏನಣ್ಣ ತುಂಬ ಸ್ಲೋ ಆಗಿಬಿಟ್ಟಿದ್ದೀರಾ? ಯಾಕಣ್ಣ ಸ್ಲೋ ಅಣ್ಣ? ಎಷ್ಟೆಲ್ಲ ಸ್ಪೀಡು? 45. ನೋಡಿ ಇಷ್ಟೆಲ್ಲ ಕತ್ಲಿದ್ರೆ ಲೈಟ್ ಹಾಕೊಳ್ಬಿಡ್ಬೇಕು. ಹೆಂಗೆ ನೋಡಿ ಪವರ್ಫುಲ್ ಲೈಟು. ಇದು ಲೋ ಬೀಮ್ ಹೈ ಬೀಮ್. ನೋಡಿ ಸ್ನೇಹಿತರೆ, ರೇಸು ಮಾಡಾಯಿತು. 45 ಟಾಪ್ ಸ್ಪೀಡ್ ಓಡಿಸಿದ್ದೀನಿ. ಏನಂದರೆ ಬೈಕ್ಗೂ ಬೀಟ್ ಮಾಡೋಕ್ಕಾಗಲ್ಲ, ಬಟ್ ಏನು ಮಾಡೋಣ, ಪ್ಯಾಷನ್ ಇದೆ ರೇಸ್ದು, ಹಂಗಾಗಿ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ. ಬಟ್ ಒಂದು ಮಾತು ಏನಂದರೆ, ಬೈಕ್ ಫುಲ್ ಸ್ಟೆಬಿಲಿಟಿ, ಫುಲ್ ಕಂಟ್ರೋಲ್, ಫುಲ್ ಗ್ರಿಪ್ಪು, ಫುಲ್ ಫಾಸ್ಟು. ನಿಮ್ಮ ಮೇಲೆ ಡಿಪೆಂಡು. ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಹಾಕಿ, ಅಷ್ಟು ಹೋಗುತ್ತೆ ದೂರ. ಹೋಗಿಲ್ಲ ಅಂದರೆ ತಗೊಳ್ಳಿ ಬನ್ನಿ ಅಂಗಡಿಗೆ ದುಡ್ಡು ವಾಪಸ್ಸು. ಈ ಸಿಟಿ ಲೈಫಲ್ಲಿ ಒಂದು ಏನು ನಮಗೆ ಬೇಜಾರಾಗೋದು ಅಂದರೆ, ಅಕ್ಕಪಕ್ಕ ನೋಡಿ ಎಷ್ಟೆಲ್ಲ ಕಾರ್ಸು ಬೈಕ್ಸ್ ಇದೆ. ಪೂರ್ತಿ ರೋಡಲ್ಲಿ ನಮ್ಮದೊಂದೇ ಸೈಕಲ್ ಇರೋದು. ಎಷ್ಟು ಯೂನಿಕ್ಕು, ಡಿಫ್ರೆಂಟ್ ಫೀಲ್ ಆಗ್ತಾಯಿದೆ ಗೊತ್ತಾ. ಇನ್ನೊಂದು ಏನಂದರೆ, ಸೈಕಲ್ ಓಡಿಸ್ತಾ ಒಂದು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿದೆ. ಅದ್ರದ್ದೊಂದು ಡಿಫ್ರೆಂಟೇ ಕಿಕ್ಕು, ಡಿಫ್ರೆಂಟ್ ಎಕ್ಸೈಟ್ಮೆಂಟು, ಒಂದು ಎಫರ್ಟ್ ಹೋಗ್ತಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಇದೆ ನೋಡಿ ಅಣ್ಣ. ಈಗ ನಾವು ಪೆಡಲು ಮಾಡ್ತಾಯಿಲ್ಲ ಏನಿಲ್ಲ, ಕ್ರೂಸ್ ಮಾಡಲ್ ಇರೋದು, ಹಂಗೆ ಹೋಗ್ತಾ ಇರುತ್ತೆ. ಹೆಂಗಿದೆ ನೋಡಿ ಟೆಕ್ನಾಲಜಿ. ನೋಡಿದ್ದೀರಾ ಈ ಥರ ಟೆಕ್ನಾಲಜಿ? ನೋಡಿ ಟ್ರಾಟಲ್ ಕೊಡ್ತಾ ಇಲ್ಲ, ಜಸ್ಟ್ ಪೆಡಲ್ಲು. ಅಣ್ಣಾಗ ಓವರ್ಟೇಕ್ ಮಾಡ್ತೀನಿ ನೋಡಿ. 20, 21, 22, 23, 25 ಆಯ್ತು. ಓವರ್ಟೇಕ್ ಆಯ್ತಣ್ಣ, ಓವರ್ಟೇಕ್ ಆಯ್ತು. ಎಲ್ಲ ರಿವ್ಯೂ ಆಯಿತು, ಸೈಕಲ್ ಬ್ರಿಡ್ಜ್ ಕ್ಲೈಮ್ ಮಾಡಾಯಿತು, ರೇಸ್ ಮಾಡಾಯಿತು, ಕ್ರೂಸ್ ಮೋಡ್ ತೋರಿಸಾಯಿತು, ಟ್ರಾಫಿಕಲ್ಲಿ ತೋರಿಸ್ಬಿಟ್ಟಾಯಿತು. ಇನ್ನು ಏನು ಬೇಕು ಸ್ನೇಹಿತರೆ ನಿಮಗೆ? ಬೇಗ ವಿಸಿಟ್ ಮಾಡಿ. ಇನ್ನ ಏನು ಬೇಕಿಲ್ಲ, ಎಲ್ಲ ರಿವ್ಯೂ ತೋರಿಸಾಯ್ತು ಅಣ್ಣ. ನೋಡಿ ಇಲ್ಲಿ ಎಲ್ಲ ನೀವು ನೋಡಿದ್ರೆ ಎಲೆಕ್ಟ್ರಿಕ್ ಸೈಕಲ್ಸ್. ಇಲ್ಲಿ ನೋಡಿ ಅಣ್ಣ, ಈ ಸೈಕಲ್ದು ನಿಮಗೆ ಆನ್ ರೋಡ್ ಆಯಿತು, ಆಫ್ ರೋಡ್ ಆಯಿತು, ಬ್ರಿಡ್ಜ್ ಕ್ಲೈಮ್ ಮಾಡಿ ತೋರಿಸಾಯ್ತು, ಎಲ್ಲ ರಿವ್ಯೂ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಅಣ್ಣ, ಇದೆಲ್ಲ ಗಿಫ್ಟ್ಸು. OTG ಇದೆ, ಟಿವಿ ಇದೆ, ಸ್ಮಾರ್ಟ್ ವಾಚ್ ಇದೆ, ಲೆನೋದು ಇಯರ್ಫೋನ್ಸ್ ಇದೆ, ಎಲ್ಲ ಗಿಫ್ಟ್ಸ್ ಇದೆ ಅಣ್ಣ. ಬನ್ನಿ ಇನ್ನೂ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಅಣ್ಣ, ಇಲ್ಲಿ ಎಲ್ಲ ಇರೋದು ರೋಡ್ ಬೈಕು. ಜಸ್ಟ್ ನಿಮಗೆ ಒಂದು ಕೈಯಲ್ಲಿ ಲಿಫ್ಟ್ ಮಾಡೋ ಥರ ಬೈಕ್ಸ್ ಇದು ನೋಡಿ, ಒಂದು ಫಿಂಗರಲ್ಲಿ ಲಿಫ್ಟ್ ಮಾಡ್ಬೋದು. ಈ ಥರ ಬೈಕ್ಸ್ ಕೂಡ ಇದೆ ಇಲ್ಲಿ. ಯೂನಿಕ್ ಬೈಕ್ ಕಲೆಕ್ಷನ್ನು, ಪ್ರೀಮಿಯಂ ಕಲೆಕ್ಷನ್ ಇದೆ ನೋಡಿ ಅಣ್ಣ. ಅಲ್ಲಿರೋದು ನಿಮಗೆ ಎಲ್ಲ ಹೈಬ್ರಿಡ್ಸು, ಪೂರ್ತಿ ಹೈಬ್ರಿಡ್ ಕಲೆಕ್ಷನ್ ನೋಡಿ. ಇದು ಪೂರ್ತಿ ಹೈಬ್ರಿಡ್ ಕಲೆಕ್ಷನ್ ಆಯಿತು. ಆಮೇಲೆ ಎಲ್ಲಿ ನೋಡಿ ಅಣ್ಣ, ಇದು ಬಂದ್ಬಿಟ್ಟು MTB, ಪೂರ್ತಿ MTB ಕಲೆಕ್ಷನ್. ಸ್ಟಾರ್ಟಿಂಗ್ ರೇಟ್ MTBದು ಇರೋದು ಜಸ್ಟ್ 10,000 rupees, ಹೈಬ್ರಿಡ್ ಇರೋದು ನಿಮಗೆ 15,000 rupees.
ಬನ್ನಿ ಅಣ್ಣ ಆಮೇಲೆ ಹೋಗೋಣ. ಅಣ್ಣ ವಿತೌಟ್ ಗೇರ್ ಸೈಕಲ್ ಜಸ್ಟ್ 5000 ಇಂದ ಸ್ಟಾರ್ಟಿಂಗ್, ಗೇರ್ ಸೈಕಲ್ 10,000 ಇಂದ ಸ್ಟಾರ್ಟಿಂಗ್. ಗೇರ್ ಸೈಕಲ್ ನೋಡ್ಕೊಳ್ಳಿ ಎಲ್ಲ ಆಪ್ಷನ್ ಇದೆ ಅಣ್ಣ. ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ಬೈಕು, ಎಲೆಕ್ಟ್ರಿಕ್ ಸೈಕಲ್ ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಸ್ಮಾರ್ಟ್ ಪ್ರಾಡಕ್ಟ್, ಲೇಟೆಸ್ಟ್ ಪ್ರಾಡಕ್ಟ್ ಅಣ್ಣ. 2 years old ಗೆ ಬೇಕಾ ಅದು ಇದೆ ಇಲ್ಲಿ ನೋಡಿ. 3 years old ಗೆ ಬೇಕಾ ಅಲ್ಲಿನೂ ಇದೆ. 5 years old ಇದೆ, 8 years old ಇದೆ ನಾ. ಪಿಂಕ್, ರೆಡ್, ಯೆಲ್ಲೋ, ಬ್ಲೂ ಯಾವ ಕಲರ್ ಬೇಕು, ಬ್ಲಾಕ್, ವೈಟ್ ಎಲ್ಲ ಕಲರ್ ಅವೈಲೇಬಲ್ ಇದೆ. ನಾನು ಕಾರಲ್ಲಿ ಸೈಕಲ್ ಹಾಕೊಳ್ಬಿಟ್ಟು ಹೋಗ್ಬೇಕಾ? ವೀಕ್ಲಿ ಒನ್ಸ್, ಮಂತ್ಲಿ ಟ್ವೈಸ್, ವರ್ಷಕ್ಕೆ 4 ಸತಿ ಯೂಸ್ ಮಾಡೋ ತರ ಸೈಕಲ್ ಅನ್ನ. ರಸ್ಟ್ ಆಗಲ್ಲ, ಯಾವತ್ತೂ ರಸ್ಟ್ ಆಗಲ್ಲ. ಕ್ರೊಮಾಲಿ ಮೆಟೀರಿಯಲ್, ಈಸಿಲಿ ಟ್ರಾನ್ಸ್ಫರ್ ಆಗೋ ತರ ಸೈಕಲ್ ಬೇಕಾ? ವಿಸಿಟ್ ಮಾಡಿ ಅಣ್ಣ ಭಾರತ್ ಸೈಕಲ್ ಹಬ್. ನೋಡಿ ಅಣ್ಣ ಹೆಂಗಿದೆ ಸೈಕಲ್ ಪೂರ್ತಿ ಜಸ್ಟ್ ಇನ್ 3 steps ಫೋಲ್ಡ್ ಐತನ. ವೀಕ್ಷಕರೇ ನೋಡಿದ್ರಲ್ಲ ಯಾವ ತರ ಇತ್ತು ರೈಡ್ ಅಂತ ಹೇಳ್ಬಿಟ್ಟು. ಈ ತರ ಈಸಿಯಾಗಿ ಸೈಕಲ್ ಓಡಿಸ್ಕೊಂಡು ದೂರ ಟ್ರಾವೆಲ್ ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ಸಕ್ಕದಾಗಿದೆ ಪ್ರಾಡಕ್ಟ್ ಅಂತೂ. ಇದೇ ತರ ಯುನೀಕ್ ಪ್ರಾಡಕ್ಟ್ಸ್ ಎಷ್ಟೊಂದಿದೆ, ಎಲ್ಲದನ್ನು ನೋಡಿದ್ದೀರಾ. ಅಂಡ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ. ಅಂಡ್ ನಿಜವಾಗ್ಲೂ ನೀವು ಫಿಟ್ನೆಸ್ ಕಾನ್ಶಿಯಸ್ ಹಾಗೆ ಆಗ್ತೀರಾ. ಯಾಕೆಂದ್ರೆ ಬರೀ ಸೈಕಲ್ ಇತ್ತು ಅಂದ್ರೆ ಸ್ವಲ್ಪ ಬೋರ್ ಆಗ್ಬೋದು, ಇಲ್ಲ ಟಯರ್ಡ್ ಆಗ್ಬೋದು. ಬಟ್ ಇದು ಈ ಮೋಟ್ರಾಯ್ಡ್ ಅಂದ್ರೆ ಎಲೆಕ್ಟ್ರಿಕ್ ಸೈಕಲ್, ಯಾವಾಗ ಬೇಕಾದ್ರೂ ಓಡಿಸ್ಬೋದು. ಸ್ಮಾರ್ಟ್ ಸೈಕಲ್ ಕ್ರೂಸ್ ಮಾಡಿ, ಟ್ರಾಟಲ್ ಮಾಡಿ, ಪೆಡಲ್ ಮಾಡಿ, ಬ್ರಿಡ್ಜ್ ಕ್ಲೈಮ್ ಮಾಡಿ, ಬ್ರಿಡ್ಜ್ ಕೆಳಗಡೆ ಬನ್ನಿ, ರೇಸ್ ಮಾಡಿ, ಡ್ರಿಫ್ಟ್ ಮಾಡಿ, ವೀಲಿ ಮಾಡಿ, ಎಲ್ಲ ಮಾಡ್ಬೋದು. ಗಟ್ಟಿ ಸೈಕಲ್, ಲಾಂಗ್ ಲೈಫ್ ವಾರಂಟಿ, ಫ್ರೀ ಸರ್ವಿಸ್, ಫ್ರೀ ಡೆಲಿವರಿ, ಫ್ರೀ ಆಕ್ಸೆಸರಿ, ಫ್ರೀ ಗಿಫ್ಟ್ಸು. ಫಾಲೋ ಮಾಡಿ. ಆ್ಯಂಡ್ ವೀಕ್ಷಕರೇ ಇನ್ನೊಂದು ಹೇಳ್ತಾ ಇದ್ರು, ಒಬ್ರು ಕಸ್ಟಮರ್ ಬಂದಿದ್ರು ಅವಾಗಲೇ. ಅವರು ನಾನು ಫ್ರೀ ಟೈಮಲ್ಲಿ ನಾನು ಓಡಿಸ್ತೀನಿ, ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನನ್ನ ಮಗ ಓಡಿಸ್ತಾನೆ, ಅದು ಬ್ಯಾಟ್ರಿ ಬೇಕಾದ್ರೆ ರಿಮೂವ್ ಮಾಡಿ ಇಟ್ಬಿಡ್ತೀನಿ, ನಮ್ಮ ಮಗ ಯಾವಾಗಲೂ ರಫ್ ಯೂಸ್ ಮಾಡ್ಬಿಡ್ತಾನೆ ಅಂತ ಹೇಳ್ತಾ ಇದ್ರು. ಆ ಥರ ಬೇಕಾದರೂ ಮಾಡ್ಕೋಬೋದು. ಒಟ್ನಲ್ಲಿ ಎಲ್ಲ ಥರ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.